ಆ ವಚನ ಓದುವುದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವವಾಗಿರುತ್ತದೆ. ಮನುಷ್ಯರನ್ನು ನಂಬಿ ನಾವು ಮೋಸ ಹೋಗಿರ್ತೀವಿ. ಅನೇಕರು ನಮಗೆ ಸಹಾಯಕರಾಗಿ ಮುಂದೆ ಬಂದಿರುತ್ತಾರೆ. ಪರಿಸ್ಥಿತಿಗಳು ಎದುರಾದಾಗ ನಿಸ್ಸಹಾಯಕರಾಗುತ್ತಾರೆ. ಪರಿಸ್ಥಿತಿಗಳು ಬದಲಾದಾಗ ಅಸಹಾಯಕರಾಗುತ್ತಾರೆ. ಅಥವಾ ಪರಿಸ್ಥಿತಿಗಳು ಏರುಪೇರು ಆದಾಗ ನಮ್ಮಿಂದ ದೂರ ಆಗ್ತಾರೆ. ಅಥವಾ ನಮ್ಮ ಜೀವನ ಕುಂದಿ ಹೋದಾಗ ನಮ್ಮನ್ನು ಬಿಟ್ಟು ಅವರು ದೂರ ಹೋಗುವಂಥವರಾಗಿರ್ತಾರೆ. ಅದಕ್ಕೆ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನನ್ನನ್ನು ಎಷ್ಟೇ ನೀವು ನೂಕುರಿ, ನನ್ನನ್ನು ಎಷ್ಟೇ ನೀವು ತಳ್ಳಿರಿ, ಇಕ್ಕಟ್ಟಿಗಾಗಲಿ ಬಲಹೀನತೆಗಳಿಗಾಗಲಿ, ಆದರೆ ನಾನು ನಂಬಿದಂಥ ದೇವರು ನನಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಎಂಬುದಾಗಿ. ಅನ್ನಳಿಗೆ ದೇವರು ಸಹಾಯ ಮಾಡಿದ. ಎಷ್ಟು ಜನರಿಗೆ ನೀವು ಗೊತ್ತಾದ್ರೆ ವಚನ. ಅನ್ನಳಿಗೆ ದೇವರು ಏನು ಮಾಡಿದ? ಸಹಾಯ ಮಾಡಿದ. ಎಲಿಯನಿಗೂ ಕೂಡ ದೇವರು ಏನು ಮಾಡಿದ? ಸಹಾಯ ಮಾಡಿದ. ಮೋಶೆಗೂ ಕೂಡ ಸಹಾಯ ಮಾಡಿದ. ಯೋಸೇಫನಿಗೂ ಕೂಡ ಸಹಾಯ ಮಾಡಿದ. ಸತ್ಯವೇದದಲ್ಲಿರುವಂಥ ಪ್ರತಿಯೊಬ್ಬ ಪ್ರವಾದಿಗಳನ್ನು ತೆಗೆದುಕೊಳ್ಳ್ರಿ, ಹಿರಿಯರನ್ನು ತೆಗೆದುಕೊಳ್ಳ್ರಿ, ಶಿಷ್ಯರನ್ನು ತೆಗೆದುಕೊಳ್ಳ್ರಿ. ಕೊನೆಯದಾಗಿ ಶಿಷ್ಯರು ಕೂಡ ಗೋಳಾಡುತ್ತಿರುವಂಥ ಸಂದರ್ಭದಲ್ಲಿ ಯೇಸು ಏನು ಮಾಡಿದ? ಸಹಾಯ ಮಾಡಿದ. ಅವರೆಲ್ಲರಿಗೆ ಸಹಾಯ ಮಾಡಿದಂಥ ದೇವರು ಈ ತಿಂಗಳಲ್ಲಿ ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧನಿದ್ದಾನೆ. ಪ್ರಿಯರೇ, ಸಹಾಯ ಮಾಡೋದಕ್ಕೆ ಸಿದ್ಧನಿದ್ದಾನೆ. ಧೈರ್ಯದಿಂದಿರೋಣ. ಒಂದೊಂದು ವಚನಗಳು ಓದುವಾಗ ನಿಮ್ಮನ್ನು ಬಲಪಡಿಸ್ತದೆ ಅಂತೇಳಿ ನಾನು ವಿಶ್ವಾಸದಿಂದ ನಂಬುವಂಥವನಾಗಿದ್ದೇನೆ. 3ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. 2ನೇ ಕೊರಿಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಅಂದ ಮೇಲೆ ನೆಕ್ಸ್ಟ್ ವಚನ ಏನು ಹೇಳ್ತಾನಂದರೆ, ಆತನು ಕನಿಕರವುಳ್ಳ ದೇವರು. ಆತನು ಕನಿಕರವುಳ್ಳ ದೇವರು. 2ನೇದಾಗಿ ಹೇಳ್ತಾನೆ, ಸಕಲ ವಿಧವಾಗಿ ಸಂತೈಸುವ ದೇವರು. ದೇವರು ಬರೇ ಸಹಾಯ ಮಾಡುವುದಿಲ್ಲ, ನಿನ್ನನ್ನು ನೋಡಿ ಕನಿಕರಿಸುವ ಆತನಾಗಿದ್ದಾನೆ. ತಾಯಿಯು ಎತ್ತ ಮಗುವನ್ನು ಕನಿಕರಿಸುವ ಹಾಗೆ ನಿನ್ನ ಪರಿಸ್ಥಿತಿಯಲ್ಲಿ ದೇವರು ಕನಿಕರಿಸುವ ಆತನಾಗಿದ್ದಾನೆ. ಕನಿಕರಿಸಿ ಅಲ್ಲಿಗೆ ಬಿಡೋದಿಲ್ಲ ಅಂತ ಪ್ರಿಯರೇ. ಸಕಲ ವಿಧವಾದಂಥ ಪರಿಸ್ಥಿತಿಗಳಲ್ಲಿ ನೀನು ಬಿದ್ದಾಗ ಸಂತೈಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಸಂತೈಸುತ್ತೇನೆ. ತಾಯಿಯು ತನ್ನ ಮಗುವನ್ನು ಸಂತೈಸುವ ಹಾಗೆ ನಾನು ನಿನ್ನನ್ನು ಸಂತೈಸುತ್ತೇನೆ. ಮಗಳೇ, ಮಗನೇ, ಭಯಪಡಬೇಡ, ಇಗೋ ನಾನೇ ನಿನಗೆ ಸಹಾಯಕನು, ನಾನೇ ನಿನಗೆ ಆಧಾರನು ಎಂಬುದಾಗಿ ದೇವರ ವಾಕ್ಯಗಳ ಮುಖಾಂತರವಾಗಿ ಮಾತಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. 3ನೇ ವಚನ ಅದು ಹೇಳಿದ ಮೇಲೆ ನಾವು ಕೆಳಗಡೆ ನೋಡುತ್ತೇವೆ ಪ್ರಿಯರೇ, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ದೇವರು ಏನು ಮಾಡ್ತಾನಂತ ನಮ್ಮನ್ನು ಸಂತೈಸುತ್ತಾನೆ. ಈ ವಚನ ನೀವು ಓದ್ರಿ, ಸ್ವಲ್ಪ ಗಂಭೀರವಾಗಿ ನೀವು ಇದನ್ನು ತೆಗೆದುಕೊಳ್ಳ್ರಿ. ಆತನು ಸಂತೈಸುತ್ತಾನೆ, ಸಂತೈಸುತ್ತಾನೆ, ಸಹಾಯ ಮಾಡುತ್ತಾನೆ ಅಂದರೆ ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ಆದರೆ ನೀನು ನಂಬಿದಂಥ ದೇವರು ನಿನ್ನ ಜೊತೆಗೆ ನಿರಂತರವಾಗಿರುವ ಆತನಾಗಿದ್ದಾನೆ. ಯಾಕೆ ಇರುತ್ತಾನೆ? ನಿನ್ನನ್ನು ಸಂತೈಸುವುದಕ್ಕಾಗಿ. ಯಾಕಿರುತ್ತಾನೆ? ನಿನಗೆ ಸಹಾಯ ಮಾಡುವುದಕ್ಕಾಗಿ. ಯಾಕಿರುತ್ತಾನೆ? ನೀನು ಬಿದ್ದಾಗ ಕೈ ಹಿಡಿದು ಮೇಲೆ ಎತ್ತುವುದಕ್ಕಾಗಿ ಆತನಿರುವ ಆತನಾಗಿದ್ದಾನೆ. ಅದಕ್ಕೆ ದೇವರು ಸಹಾಯಕನು. ಏನ್ರಮ್ಮ, ಇವತ್ತು ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ನಿಮಗೆ ಯಾರೂ ಸಹಾಯಕರಲ್ಲ, ದೇವರು ಸಹಾಯಕನು. ದೇವರು ಸಹಾಯಕನಾಗಿ ನಿಂತರೆ ಒಬ್ಬ ಮೇಧಾವಿ ಕೂಡ ನಿನಗೆ ಮನೆಗೆ ಬಂದು ನಿನಗೆ ಕೈ ನೀಡಿ ಸಹಾಯ ಮಾಡುತ್ತಾನೆ. ಇದು ಮನುಷ್ಯರಿಂದ ಅಸಾಧ್ಯ, ನೀನು ನಂಬಿದಂಥ ದೇವರಿಂದ ಸಾಧ್ಯ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಕಾಗೆ ಎಲಿಯನನ್ನು ಪೋಷಿಸುವುದು ಅಸಾಧ್ಯ, ಆದರೆ ಅದು ದೇವರಿಗೆ ಸಾಧ್ಯವಾಗಿತ್ತು ಪ್ರಿಯರೇ. ಅದೇ ರೀತಿಯಾಗಿ ಇವತ್ತು ನಿನಗೆ ಯಾವುದು ಅಸಾಧ್ಯವಾಗಿ ನಿಂತಿದೆಯೋ ಸಾಧ್ಯವಾಗಿ ಮಾರ್ಪಡಬೇಕಾದರೆ ನೀನು ದೇವರ ಸನ್ನಿಧಾನದಲ್ಲಿ ಎಡಬಿಡದೆ ಪ್ರಾರ್ಥಿಸಬೇಕು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಕಳೆದ ವಾರ ನಾವು ನೋಡಿದ ಹಾಗೆ ಪುನಃ ತಿರುಗಿಕೊಳ್ಳಬೇಕು ಮತ್ತು ಆತನ ಸಮೀಪಕ್ಕೆ ಬರುವಂಥವರಾಗಿರಬೇಕು. ಅಂದಾಗ ಮಾತ್ರ ಇದು ಸಾಧ್ಯ ಪ್ರೀತಿಯ ದೇವ ಜನರೇ, ಇದು ಸಾಧ್ಯ. ಅದಕ್ಕೆ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ.
ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದು ಕೀ ವಚನ ಪ್ರಿಯರೇ. ನೀವು ಮನೆಗೆ ಹೋಗಿ ಇದನ್ನು ಚೆನ್ನಾಗಿ ನೀವು ಧ್ಯಾನ ಮಾಡಿರಿ. ಅಂದರೆ ನಾವು ಹಾದು ಹೋಗುವಂಥ ಇಕ್ಕಟ್ಟುಗಳಲ್ಲಿ, ಕಷ್ಟಗಳಲ್ಲಿ, ತೊಂದರೆಗಳಲ್ಲಿ, ಬಲಹೀನತೆಗಳಲ್ಲಿ, ಯಾರೂ ಇಲ್ಲದಂಥ ಸಂದರ್ಭಗಳಲ್ಲಿ ಅಸಹಾಯಕರಾಗಿ ನಾವು ನಿಂತಾಗ, ನಿಸ್ಸಹಾಯಕರಾಗಿ ನಾವು ಕುಳಿತುಕೊಂಡಂಥ ಸಂದರ್ಭದಲ್ಲಿ ತನ್ನ ಬಲದಿಂದ ನಮಗೆ ಸಹಾಯ ಮಾಡಲು ಶಕ್ತನು, ನಡೆಸುವಾತನೂ ಆಗಿರುವಂಥ ಯೇಸುವಿನ ಬಳಿಗೆ ನಾವು ಬರುವಂಥವರಾಗಿರಬೇಕು. ಅಂದಾಗ ಮಾತ್ರ ದೇವರು ಸಹಾಯ ಮಾಡುತ್ತಾನೆ. ನೋಡ್ರಿ, ಸತ್ಯವೇದದಲ್ಲಿ ಪ್ರತಿಯೊಬ್ಬರು ನಿಸ್ಸಹಾಯಕರಾಗಿ ನಿಂತಾಗ ಅವರು ಯಾರ ಬಳಿಗೆ ಬಂದರು ಹೇಳ್ರಿ? ದೇವರ ಬಳಿಗೆ ಬಂದರು. ಹೆಂಗೆ ಬಂದರು? ಮುರಿದ ಮನಸ್ಸುಳ್ಳವರಾಗಿ. ಯಾವ ರೀತಿಯಾಗಿ ಬಂದರು? ಮುರಿದ ಹೃದಯವುಳ್ಳವರಾಗಿ. ಯಾವ ರೀತಿಯಾಗಿ ಬಂದರು? ಪಶ್ಚಾತ್ತಾಪದಿಂದ ಬಂದರು, ನೋವಿನಿಂದ ಬಂದರು, ಬಲಹೀನತೆಗಳಿಂದ ಬಂದರು, ಅನೇಕ ಹೋರಾಟದಲ್ಲಿ ಸಿಲುಕಿ ಅವರು ದೇವರ ಸನ್ನಿಧಾನದಲ್ಲಿ ಕಷ್ಟಗಳಿಂದ, ದುಃಖದಿಂದ ಬಂದರು. ಪ್ರೀತಿಯ ದೇವಜನರೇ, ಅವರು ಬಂದಾಗ ದೇವರು ಅವರನ್ನು ಬಂದ ಹಾಗೆ ವಾಪಸ್ ಕಳಿಸಲಿಲ್ಲ, ಒಂದು ವ್ಯತ್ಯಾಸವಾದ ಬದಲಾವಣೆ ಮಾಡಿ ಕಳಿಸಿದನು ಪ್ರಿಯರೇ. ಅದಕ್ಕೆ ಕುಂಟನಾಗಿ ಹೋಗಲಿಲ್ಲ, ನಡ್ಕೊಂಡು ಹೋದ. ಕುರುಡನಾಗಿ ಹೋಗಲಿಲ್ಲ, ನೋಡುತ್ತಾ ಹೋದ. ಕುಷ್ಠರೋಗಿ ಕುಷ್ಠ ಇಟ್ಕೊಂಡು ಹೋಗಲಿಲ್ಲ, ವಾಸಿಯಾಗಿ ಹೋದ ಪ್ರಿಯರೇ. ಅಂದರೆ ದೇವರು ಸಹಾಯ ಮಾಡುವಾತನು. ಇವತ್ತು ನೀನು ಯಾವ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಬರ್ತೀಯೋ ಬಂದಿದೆಯೋ ಗೊತ್ತಿಲ್ಲ, ಆದರೆ ವಿಶ್ವಾಸದಿಂದಿರು. ದೇವರು ನಿನಗೆ ಸಹಾಯ ಮಾಡಲು ಸಿದ್ಧನಿದ್ದಾನೆ. ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಿದ್ಧನಿದ್ದಾನೆ ಪ್ರೀತಿಯ ದೇವಜನರೇ. ಅದಕ್ಕೆ ಆತನು ನಮಗೆ ಉತ್ತಮ ಸಹಾಯಕನು. ಇನ್ನೊಂದು ಮಾತಿನಲ್ಲಿ ಹೇಳುತ್ತಾನೆ, ಈಸ್ ಅವರ್ ಫೇತ್ಫುಲ್ ಹೆಲ್ಪರ್ ಎಂಬುದಾಗಿ. ನಂಬಿಗಸ್ತನಾದಂಥ ಸಹಾಯಕನಾತನು, ನಂಬಿಗಸ್ತನಾದಂಥ ಸಹಾಯಕನು. ಅಂದರೆ ಮಾತು ಉಳಿಸಿಕೊಳ್ಳುವಾತನು, ಮಾತು ತಪ್ಪದ ದೇವರು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆತನ ಬಳಿಗೆ ಬಂದಾಗ ದೇವರು ಹೇಗೆ ಸಹಾಯ ಮಾಡ್ತಾನೆ? ನೀವೆಲ್ಲರೂ ಆತನ ಬಳಿಗೆ ಬಂದಿರಿ, ದೇವರು ಹೇಗೆ ಸಹಾಯ ಮಾಡ್ತಾನೆ? ಮೊದಲನೇ ಅಂಶ ನಾನು ನಿಮಗೆ ಹೇಳ್ತೇನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಂತಾರೆ. ಆಮೇನ್. ದೇವರ ಬಳಿಗೆ ಬಂದಾಗ ದೇವರು ಯಾವ ರೀತಿಯಾಗಿ ಸಹಾಯ ಮಾಡ್ತಾನಂತೆ? ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ನೋಡ್ರಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. 46ನೇ ಕೀರ್ತನೆ 1ನೇ ವಚನ ನಮ್ಮೆಲ್ಲರಿಗೆ ಚಿರಪರಿಚಿತವಾಗಿರುವಂಥ ವಚನ. ಏನಂತ ಇದೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಇವತ್ತು ಇಕ್ಕಟ್ಟು ನಿನ್ನ ಜೀವನದಲ್ಲಿ ಇದೆ ಅಂದರೆ ಏನೋ ಒಂದು ವಿಶೇಷತೆ ಇದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇವತ್ತು ಕಷ್ಟ ಎನ್ನುವಂಥ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇದೆಯಾ ಅಂದರೆ ದೇವರ ಸಹಾಯ ನಿನ್ನಿಂದ ಬರುತ್ತಾ ಇದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅದಕ್ಕೆ ಬದಲಾಗಿ ನಕಾರಾತ್ಮಕವಾಗಿ ನೀವು ಯಾವತ್ತೂ ಆಲೋಚನೆ ಮಾಡಬಾರದು. ಯಾಕೆ ಕಷ್ಟ ಬಂತು, ಯಾಕೆ ನೋವು, ಯಾಕೆ ಕಣ್ಣೀರು, ಯಾಕೆ ದುಃಖ, ಯಾಕೆ ಸಾಲ, ಯಾಕೆ ಬಾಧೆ, ಯಾಕೆ ರೋಗ ಎಂಬುದಾಗಿ ನೀವು ಪ್ರಶ್ನೆ ಉದ್ಭವಿಸೋದಕ್ಕಿಂತ ಇದರಲ್ಲೇ ದೇವರು ನನಗೆ ವಿಶೇಷ ಸಹಾಯಕನೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ನನ್ನ ರೋಗಗಳಲ್ಲೇ ದೇವರು ವಿಶೇಷ ಸಹಾಯಕನಾಗಿದ್ದಾನೆ, ನನ್ನ ಕಷ್ಟಗಳಲ್ಲೇ ದೇವರು ವಿಶೇಷ ಸಹಾಯಕನಾಗಿದ್ದಾನೆ ಎಂಬುದಾಗಿ ನಾವು ಪೂರ್ಣ ಹೃದಯದಿಂದ ವಿಶ್ವಾಸದಿಂದ ಅಂಗೀಕರಿಸುವುದಕ್ಕೆ ನಾವು ಸಿದ್ಧರಾಗಿರಬೇಕು ಪ್ರೀತಿಯ ದೇವಜನರೇ. ಅದಕ್ಕೆ ಅಲ್ಲಿ ದೇವರ ಆಶ್ರಯ ದುರ್ಗನಂತ ಹೇಳಿದ ಮೇಲೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಂದ್ರೆ ಕೆಳಗಡೆ ಇನ್ನೊಂದು ವಚನ ಹೇಳ್ತಾನೆ. ಕೀರ್ತನೆ 9:9 ನೋಡುವುದಾದರೆ ವಚನ ಹೇಳ್ತದೆ, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯ, ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು ಎಂಬುದಾಗಿ. ಆಪತ್ಕಾಲದಲ್ಲಿ ಆಪತ್ತ ಬಂಧುಗಳು ನಮ್ಮನ್ನು ದೂರ ಆಗ್ತಾರೆ, ಬಿಟ್ಟು ಹೋಗ್ತಾರೆ, ಎಲ್ಲರಿಗೆ ಅನುಭವ ಇರುವಂಥ ಮಾತು. ಆದರೆ ದೇವರು ಎಂಥವನು? ಆಪತ್ಕಾಲದಲ್ಲಿ ಹೇಗೆ ದುರ್ಗ ಅಂತ ಕನ್ನಡದಲ್ಲಿದೆ, ಆದರೆ ಇಂಗ್ಲೀಷ್ನಲ್ಲಿ ಸ್ಟ್ರಾಂಗ್ ಹೋಲ್ಡ್ ಅಂತಿದೆ. ಅಂದರೆ ಬಲವಾಗಿರುವ ಆತನಾಗಿದ್ದಾನೆ. ಆಪತ್ಕಾಲದಲ್ಲಿ ಆಪತ್ ಬಂದು ನಿನ್ನನ್ನು ಬಿಟ್ಟು ಹೋಗ್ತಾನೆ, ನೀನು ನಂಬಿರುವಂಥ ದೇವರು ಶಾಶ್ವತವಾಗಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ.
ಅದಕ್ಕೆ ವಚನ ಹೇಳುತ್ತದೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಎಷ್ಟೋ ಒಳ್ಳೆಯದು. ಏನ್ರಮ್ಮ, ನಿಮ್ಮ ಪರಿಸ್ಥಿತಿಗಳಲ್ಲಿ, ನಿಮ್ಮ ದುಃಖಗಳಲ್ಲಿ, ನಿಮ್ಮ ನೋವುಗಳಲ್ಲಿ, ನಿಮ್ಮ ರೋಗಗಳಲ್ಲಿ, ನಿಮ್ಮ ಬಾಧೆಗಳಲ್ಲಿ ಯಾರ ಮೇಲೆ ನೀವು ಭರವಸೆ ಇಡಬೇಡ್ರಿ. ನೀನು ನಂಬಿರುವಂಥ ಯೇಸುವಿನ ಮೇಲೆ ಭರವಸೆ ಇಡು. ಆತನೇ ಅದನ್ನು ಒತ್ತು ಸಾಗಿಸುವ ಆತನಾಗಿದ್ದಾನೆ, ಒತ್ತು ಸಾಗಿಸುತ್ತಾನೆ. ಪ್ರಿಯರೇ, ನಮ್ಮಲ್ಲಿ ಯಾವ ಅಂದ ಚಂದವನ್ನು ನೋಡದೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನಂದ ಮೇಲೆ ನಮಗೆ ಸಹಾಯ ಮಾಡುವುದರಲ್ಲಿ ಆತನು ಯಾವತ್ತೂ ಕೂಡ ಹಿಂದೇಟು ಹಾಕುವುದಿಲ್ಲ. ಮುಂದೆಯೇ ಬರುವಾತನಾಗಿದ್ದಾನೆ, ಮುಂದೆಯೇ ಬರುವಾತನಾಗಿದ್ದಾನೆ. ಅದಕ್ಕೆ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ನಿರಾಶರಾಗಿರ್ಬೋದು ನೀವು. ಅನೇಕ ಸಾರಿ 4 ಗೋಡೆಗಳ ಮಧ್ಯದಲ್ಲಿ ನೀವು ಕಣ್ಣೀರಿಟ್ಟಿರಬಹುದು. ಜನರಿಂದ ಅಸಹಾಯಕರಾಗಿ, ನಿಸ್ಸಹಾಯಕರಾಗಿ, ಆಪತ್ಕಾಲದಲ್ಲಿ ನೀನು ಬಯಸಿದ್ದು ನಿನಗೆ ಸಿಗದಿರುವಾಗ, ಒಂದು ವೇಳೆ ದುಃಖದಿಂದ, ಗೋಳಾಟದಿಂದ ಆ ಪರಿಸ್ಥಿತಿಗಳನ್ನು ನೆನೆಸಿ ದಾರಿಯಲ್ಲಿ ನೀನು ಕಣ್ಣೀರು ಹಾಕಿರಬಹುದು. 4 ಗೋಡೆಗಳ ಮಧ್ಯದಲ್ಲಿ ನೀವು ಕಣ್ಣೀರು ಹಾಕಿರಬಹುದು. ಮಗಳೇ, ಮಗನೇ, ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ಈಗೋ ದೇವರು ಸತ್ಯವೇದದಲ್ಲಿ ಯಾರನ್ನೂ ಕೈ ಬಿಡದೆ ಕೈ ಹಿಡಿದು ಸಹಾಯ ಮಾಡಿದಂಥ ದೇವರು ನಿನಗೂ ಕೂಡ ಕೈ ಹಿಡಿದು ಸಹಾಯ ಮಾಡೋದಕ್ಕೆ ಸಿದ್ಧನಿದ್ದಾನೆ. ಅದಕ್ಕೆ ವಚನ ಹೇಳ್ತದೆ, ಕಳೆದ ವಾರ ನಾವು ಹೇಳಿದಾಗೆ, ದೇವರ ಸಮೀಪಕ್ಕೆ ಬನ್ರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಇಕ್ಕಟ್ಟಿನಲ್ಲೇ ದೇವರ ಸಮೀಪಕ್ಕೆ ಬನ್ರಿ, ಕಷ್ಟದಲ್ಲೇ ದೇವರ ಸಮೀಪಕ್ಕೆ ಬನ್ರಿ, ಸಾಲಗಳಲ್ಲೇ ದೇವರ ಸಮೀಪಕ್ಕೆ ಬನ್ರಿ, ರೋಗಗಳಲ್ಲೇ ಆತನ ಸಮೀಪಕ್ಕೆ ಬನ್ರಿ. ಖಂಡಿತವಾಗಲೂ ದೇವರು ನಿಮ್ಮ ಸಮೀಪಕ್ಕೆ ಬರುವಾತನಾಗಿದ್ದಾನೆ. ಅವುಗಳನ್ನು ನೋಡಿ ನೀವು ಕೊರಗಬೇಡ್ರಿ, ಅವುಗಳನ್ನು ನೋಡಿ ದುಃಖಭ್ರಾಂತರಾಗಬೇಡ್ರಿ. ಇವುಗಳನ್ನು ಒತ್ತು ತೀರಿಸಿದ್ದಾನೆ. ಮಗಳೇ, ಮಗನೇ, ಧೈರ್ಯದಿಂದಿರು, ಭಯಪಡಬೇಡ. ಅದಕ್ಕೆ ಕುಗ್ಗಿ ಹೋದವರಿಗೆ ದೇವರ ಆಶ್ರಯ. ಎಲ್ಲರೂ ನಾವು ಕುಗ್ಗಿದ್ದೇವ್ರಿ, ಬಹಳಷ್ಟು ವಿಷಯದಲ್ಲಿ ನಾವು ಕುಗ್ಗಿದವರು, ಅನುಭವವುಳ್ಳವರು ನಾವು. ಅನೇಕರ ಮಾತು ನಮ್ಮನ್ನು ಕುಗ್ಗಿಸುತ್ತದೆ. ಒಂದು ವೇಳೆ ನಿಮ್ಮ ಸಂಬಂಧಿಕರ ಮಾತು, ಸ್ನೇಹಿತರ ಮಾತು ನಿಮ್ಮನ್ನು ಕುಗ್ಗಿಸಿರಬಹುದು, ಪರಿಸ್ಥಿತಿಗಳು ನಿಮ್ಮನ್ನು ಕುಗ್ಗಿಸಿರಬಹುದು, ಸಮಾಜ ನಿಮ್ಮನ್ನು ಕುಗ್ಗಿಸಿರಬಹುದು. ಆದರೆ ಅಂಥ ಸಂದರ್ಭದಲ್ಲಿ ಯಾರೂ ನಿಮಗೆ ಆಶ್ರಯ ಇರುವುದಿಲ್ಲ. ಅದಕ್ಕೆ ಭಕ್ತನು ಹೇಳ್ತಾನೆ, ನಾನು ಕುಗ್ಗಿ ಹೋದಾಗ ಆಪತ್ಕಾಲದಲ್ಲಿ ನನಗೆ ದೇವರೇ ಸಹಾಯ ಎಂಬುದಾಗಿ ಹೇಳ್ತದಾನೆ. ದೇವರೇ ಸಹಾಯವಾಗಿದ್ದಾನೆ. ವಿಶ್ವಾಸದಿಂದ ನಂಬೋಣ ರೀ. ಹಲ್ಲೆಲೂಯಾ. ಯಾರ ಸಹಾಯಕರು? ದೇವರೇ ಸಹಾಯಕನು. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ರಿ. ಒಬ್ಬ ಅಧಿಕಾರಿ ಹತ್ರ ನೀನು ಹೋಗ್ತಾ ಇದ್ದೆ ಅಂದ್ರೆ ಅಧಿಕಾರಿ ಮೇಲೆ ವಿಶ್ವಾಸ ಇಡಬೇಡ. ಅಧಿಕಾರಿಯ ಮನಸ್ಸನ್ನು ಬದಲಾಯಿಸುವಂತ ಯೇಸುವಿನ ಮೇಲೆ ವಿಶ್ವಾಸ ಇಡುವಂತವರಾಗಿರ್ಬೇಕು ನಾವು. ಆಮೆನ್. ಯಾಕೆ ಗೊತ್ತಾದ್ರೆ, ಅಧಿಕಾರಿಯ ಮನಸ್ಸನ್ನು ಬದಲಾಯಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಫರೋಹನ ಹೃದಯವನ್ನು ಕಠಿಣ ಮಾಡಿದ ಆತನ ಆತನೇ, ಮೃದು ಮಾಡಿದ ಆತನ ಆತನೇ. ಅಧಿಕಾರಿಯನ್ನು ಕೂಡ ಕಠಿಣದಿಂದ ಯಾವುದೇ ಒಂದು ವೇಳೆ ನಿನಗೆ ಭಯಂಕರವಾಗಿ ವಿರುದ್ಧವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯೇಸು ಸರಿಪಡಿಸುವ ಆತನಾಗಿದ್ದಾನೆ. ಸರಿಪಡಿಸುತ್ತಾನೆ. ಯಾಕೆ ಗೊತ್ತಾದರೆ, ಆತನು ಸರ್ವಶಕ್ತನು. ಆತನು ಯಾರು? ಸರ್ವಶಕ್ತನು. ಅಮ್ಮ, ನೀನು ನಂಬಿದಂಥ ದೇವರು ಎಂಥವನು? ಸರ್ವಶಕ್ತನು. ದೇವರನ್ನು ಚಿಕ್ಕದಾಗಿ ಕಾಣಬೇಡ್ರಿ. ಸಮಸ್ಯೆಗಳು ದೊಡ್ಡದಾಗಿ ನೋಡಿ ದೇವರನ್ನು ಚಿಕ್ಕದಾಗಿ ಕಂಡ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ನೀವು ಯಾವ ರೀತಿಯಾಗಿ ಕಾಣಬೇಕಂದ್ರೆ, ಸಮಸ್ಯೆ ಚಿಕ್ಕದು, ನಾನು ನಂಬಿರುವ ದೇವರು ದೊಡ್ಡವನು ಎಂಬುದಾಗಿ ನೋಡಬೇಕು ಪ್ರಿಯರೇ. ನನ್ನ ರೋಗ ಚಿಕ್ಕದು, ನಾನು ಸ್ವಸ್ಥತೆ ಮಾಡುವಂಥ ದೇವರು ದೊಡ್ಡವನು ಎಂಬುದಾಗಿ ನಂಬುವಂಥವರಾಗಿರಬೇಕು. ಅಂದಾಗ ಮಾತ್ರ ದೇವರಿಂದ ನಮಗೆ ಸಹಾಯ ಸಿಗುವಂಥದ್ದಾಗಿದೆ. ದೇವರು ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಅವರ ಪಾಸ್ಟವರು ಸಾಕ್ಷಿ ಕೇಳಿದಾಗ ಪ್ರಾರ್ಥನೆ ಮಾಡಿದ ನನಗೆ ಅದರ ಕುರಿತಾಗಿ ಅರಿವಿರಲಿಲ್ಲ. ಆದರೆ ಆ ಪ್ರಾರ್ಥನೆ ಎಷ್ಟು ರೀತಿಯಲ್ಲಿ ಕಾರ್ಯ ಮಾಡಿತು. ನಾನಿವತ್ತು